ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಒಂದು ಹೊಸ ವ್ಲಾಗ್ ಜೊತೆಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಹೈಬಿಸ್ಕಸ್ ಅಥವಾ ದಾಸವಾಳದ ಹೂವಿನ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಕಸಿ ಕಟ್ಟಿ ಮಾಡಿರುವಂಥ ಒಂದು ದಾಸವಾಳದ ಹೂವಿನ ಗಿಡ ಇದು ತುಂಬಾ ರೇರ್ ಕಲರ್ ಕೂಡ. ಈ ಥರ ಕಲರಲ್ಲಿ ನಮ್ಮ ಮನೆಯಲ್ಲಿ ತುಂಬಾ ವೆರೈಟಿಗಳಿವೆ ಕಸಿ ಕಟ್ಟಿರುವಂಥದ್ದು. ಈ ಥರ ಕಸಿ ಕಟ್ಟಿ ಮಾಡೋದ್ರಿಂದ ತುಂಬಾ ವೆರೈಟಿ ಹೂಗಳು ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ನಮಗೆ ಸಿಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ ಕಸಿ ಕಟ್ಟಿರುವಂಥ ವೆರೈಟಿ ಆಫ್ ಹೂಗಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಕೂಡ ನಾನು ಕಸಿ ಕಟ್ಟಿ ಮಾಡಿರುವಂಥ ಒಂದು ಗಂಧದ ಕಲರಿನ ಹೂವಾಗಿದೆ. ತುಂಬ ಚೆನ್ನಾಗಿ ಆಗುತ್ತೆ ಇದು ಕೂಡ. ಮುಂದಿನ ವಿಡಿಯೋಗಳಲ್ಲಿ ಕಸಿ ಕಟ್ಟೋ ವಿಧಾನವನ್ನು ಕೂಡ ನಾನು ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಲೈಟ್ ಪಿಂಕ್, ಡಾರ್ಕ್ ಆರೆಂಜ್ ಕಲರ್, ಇದು ಡಾರ್ಕ್ ಯೆಲ್ಲೋ ಕಲರ್. ನೋಡಿ, ಇದಕ್ಕೆ ಫುಲ್ ಲೈನ್ಸ್ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವರ ಪೀಠಗಳಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಒಂದು ದಾಸವಾಳದ ಹೂಗಳನ್ನು ಒಂದು ಸಲ ನಾವು ಗಿಡಕ್ಕೆ ಸ್ವಲ್ಪ ಆರೈಕೆ ಮಾಡಿದರೆ ಇದು ವರ್ಷಗಟ್ಟಲೆ ನಮಗೆ ಹೂವನ್ನು ಕೊಡ್ತಾನೇ ಇರುತ್ತೆ. ಆದ್ದರಿಂದ ಯಾವ ಕಾಲದಲ್ಲೂ ನಮಗೆ ಹೂವಿಲ್ಲ ದೇವರಿಗೆ ಏರಿಸಲಿಕ್ಕೆ ಅಂತ ಆಗಲ್ಲ. ತುಂಬಾ ಇಷ್ಟವಾದಂಥ ಗಿಡ ನನಗೆ ಇದು. ನೋಡಿ, ಇದು ಕೂಡ ಒಂದು ಕಸಿ ಗಿಡನೇ. ನೋಡಿ, ಹೊರಗಡೆ ಒಂಥರ ಆರೆಂಜಿಶ್ ಲೈಟ್ ಪೀಚ್ ಕಲರಲ್ಲಿ ಬಂದಿದೆ. ಇದು ಮಂದಾರದ ಹೂವು. ಇದು ಕೃಷ್ಣನಿಗೆ ತುಂಬಾ ಶ್ರೇಷ್ಠವಾದಂಥ ಹೂವು. ಇದು ಕೂಡ ನಮ್ಮ ಮನೆಯಲ್ಲಿದೆ. ಧನ್ಯವಾದ.